ನಾವ್ ಇವತ್ತು ಎಲ್ಲಿ ಬಂದಿದೀವಿ ಗೊತ್ತಾ? ಮಾನ್ಯತಾ ಟೆಕ್ ಪಾರ್ಕ್ ಬಂದಿದೀವಿ. ತುಂಬಾ ದಿನ ಆಯ್ತು, ಮಳೆ ಬಂತು, ಅದರಿಂದ ಹೊರಗಡೆ ಬಂದಿರ್ಲಿಲ್ಲ. ಫೇಮಸ್ ಟೇಸ್ಟಿ ಆದಂತ ನಾನ್ ವೆಜ್ ಸಿಗತ್ತೆ. ಅದು ಏನು ಅಂತ ಅಂದ್ಬಿಟ್ಟು, ಎಲ್ಲಿ ಹೋಗ್ತಾ ಇರೋದು ಅಂತ ಅಂದ್ಬಿಟ್ಟು ಸಸ್ಪೆನ್ಸ್. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಗುಂಡು ಪಲಾವೆ ಅಂತ ಇವಾಗ ಹೇಳೋದ್ ಬೇಡ, ಆಮೇಲೆ ಹೇಳೋಣ ಅಂತಂದ್ರೆ ನೀನು ಅಷ್ಟು ಬೇಗ ಹೇಳ್ಬಿಟ್ಟೆ. ಸಸ್ಪೆನ್ಸ್ ಅಲ್ಲಿ ಹೇಳೋಣ ಅನ್ಕೊಂಡೆ, ಬಿರಿಯಾನಿ ತಿನ್ನಕ್ ಹೋಗ್ತಾ ನಾನ್ ಸಸ್ಪೆನ್ಸ್ ಅಲ್ಲಿ ಹೇಳೋಣ ಅನ್ಕೊಂಡೆ, ನೀನು ಓಪನ್ ಮಾಡ್ಬಿಟ್ಟೆ. ಏನು ಸೀಕ್ರೆಟ್ ಅನ್ನೋದು ಇರೋಲ್ಲ, ಸ್ವಲ್ಪ ಸೀಕ್ರೆಟ್ ಅನ್ನೋದು ಮೇಂಟೈನ್ ಮಾಡೋದ್ ಕಲಿ. ಫೋಟೋಸ್ ಬೇಕು, ಚೆನ್ನಾಗಿ ಬರ್ತಾ ಇದೆ ಅಂತ ನನ್ ಮಗ ಹೇಳ್ದ. ಅದಕ್ಕೋಸ್ಕರ ನನ್ ಮಗನ್ಗೆ ಫೋಟೋಸ್ ತೆಗಿತಾ ಇದ್ದಾಳೆ. ಈ ಟೈಮಲ್ಲಂತೂ ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಸಖತ್ತಾಗಿದೆ. ಯಾರಾದ್ರೂ ಯೂಟ್ಯೂಬರು ವಿಡಿಯೋಸ್ ಏನಾದ್ರು ಮಾಡ್ಬೇಕಂದ್ರೆ ಮಾನ್ಯತಾ ಟೆಕ್ ಪಾರ್ಕ್ ಬಂದ್ಬಿಟ್ಟು ವಿಡಿಯೋಸ್ ಮಾಡಿ. ವಿಡಿಯೋಸ್ ತುಂಬಾ ಚೆನ್ನಾಗಿ ಬರುತ್ತೆ. ಅವನಿಗೆ ಒಂದ್ ಫೋಟೋ ತೆಗಿಬೇಕಂದ್ರೆ ದೊಡ್ಡ ತಲೆನೋವು. ಆಟಿಟ್ಯೂಡ್ ರಾಜ ಅವನು. ನೋಡಿ ಹಾಗೆ ಯಾವ್ಯಾವ ಸ್ಟೈಲ್ ಅಲ್ಲಿ ಪೋಸ್ ಕೊಡ್ತಾನೆ ಅಂತ ಅಂದ್ಬಿಟ್ಟು ನೋಡ್ತಾ ಇದೀರಲ್ಲ. ಇದೆ ನೋಡಿ ಮಾನ್ಯತಾದಲ್ಲಿ ಇರುವಂತ ಫುಡ್ ಕೋರ್ಟ್. ನಿಮ್ಗೆ ಯಾರ್ಯಾರು ಗೊತ್ತಿಲ್ವೋ ಹೋಗಿ ಎಲ್ಲಾರು ಫುಡ್ ಕೋರ್ಟ್ ಅಲ್ಲಿ ನಿಮ್ಗೆ ಏನೇನ್ ಬೇಕೋ ತಿನ್ಕೊಂಡು ಮಜಾ ಮಾಡ್ಕೊಳ್ಳಿ. ಫೈನಲಿ ಮಾನ್ಯತಾ ಒಳಗಡೆ ಇರುವ ಫುಡ್ ಕೋರ್ಟ್ ಬಂದಿದೀವಿ. ನೋಡಿ ಇವೆಲ್ಲ ಮಾನ್ಯತಾ ಟೆಕ್ ಪಾರ್ಕ್. ನನ್ ಮಗ ಅವಾಗ ಹೋಗಿ ಕಾಲು ಎಳಿತಾ ಇರ್ತಾನೆ. ಹೇಳ್ಬಿಟ್ಟೋಗು. ನೆನ್ನೆ ಮೊನ್ನೆ ಹುಡ್ದೋ ನೀನು, ನನಗೆಲ್ಲ ಹೇಳ್ಕೊಡಕ್ ಬರ್ತಾನೆ. ಬಾಬಿಕ್ಯೂನ ಏನದ ಈ ಚಿಕನ್ ತಂದೂರಿ ಚಿಕನ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇದಾನಾಗಿದ್ಯಾ ಮೈಕ್? ನಾನು ಚಿಕನ್ ಬಿರಿಯಾನಿ ತಗೊಂಡಿದ್ದೀನಿ ಗುಂಡು ಪಲಾವಲ್ಲಿ. ನನ್ಗಂತೂ ತುಂಬಾ ಫೇವ್ರೇಟ್ ಇದು. ಪೀಸ್ ತಗೊಳ್ಳೋ. ಅದೇನು ಅದ್ರಲ್ಲಿ ಪೀಸ್ ಇಲ್ಲವಾ? ಏನ್ ನೀನ್ ತಗೊಂಡಿರೋದ ಪೀಸ್ ಅಲ್ಲಿ ಸಪ್ರೇಟ್? ಏನೇನ್ ಬಿರಿಯಾನಿಗಳು ಮಾಡ್ತಾರೋ ನೋಡಿ. ಪೀಸ್ ಎಷ್ಟು ದಪ್ಪ ಇದೆಯೋ ನೋಡೋಣ. ಸೇಮ್ ಮನೆ ಟೇಸ್ಟೇ ಬರುತ್ತೆ. ಅದೇನೋ ನಾನ್ ಮಾಡಂಗಿರಲ್ಲ ಬಿಡ್ರಿ. ನನ್ನಲ್ಲಿ ಒಂದ್ 10% ಅಂದ್ಕೊಳ್ಳೋಣ. ಅದಕ್ಕೆ ಸೆಟ್ ದೋಸೆ ತಗೊಂಡಿದೀವಿ. ಏನೇ ಆಗ್ಲಿ ಒಂದ್ಸರಿ 2 ಸರಿ ಬಂದ್ ತಿಂದ್ರೆ ಟೇಸ್ಟ್ ಅನ್ಸತ್ತೆ. ಪದೇ ಪದೇ ಬರ್ತಾ ಇದ್ರೆ ಹೇಗೋ ಹೊಡಿಯತ್ತೆ. ಇನ್ನು ಟೇಸ್ಟ್ ನೋಡು. ಟರ್ನೋವರ್ ಆಫೀಸ್ ಅದೇ ಅಲ್ವಾ? ಕಾಗ್ನಿಸೆಂಟ್ ಅಲ್ವಾ ಜಾನು? ಬಂದ್ವಿ. ಬಟ್ಟೆ ಸ್ಟಾಲ್ ಇಟ್ಟಿದ್ದಾರೆ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ. ಎಲ್ಲಿ ನೋಡಿದ್ರೂ ಬಟ್ಟೆ ಬಟ್ಟೆ ಬಟ್ಟೆ. ಬನ್ರಿ ಶಾಪಿಂಗ್ ಮಾಡಿ ಬನ್ರಿ, ಸಾಕು. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ನನ್ ಮಗ ಮೊಬೈಲ್ ಪೋಸ್ಟ್ ನೋಡ್ತಾ ಇದ್ದಾನೆ. ಇದು ಫೋನ್ ತಗೊಂಡ್ 1 ಮಂತ್ ಆಗಿದೆ. ಇಷ್ಟ ದಿನ ಮಳೆ ಬಂದ ಆಚೆನೆ ಬಂದಿಲ್ಲ. ಈಗ ಒಂಥರ ಬಂದಿದ್ದಕ್ಕೆ ಮೈಂಡ್ ಒಂಥರ ಫ್ರೆಶ್ ಆಯ್ತು. ಬಟ್ ಈ ಪ್ಲೇಸ್ ಒಂಥರ ಕೂಲ್ ಆಗಿರತ್ತೆ. ಅದಕ್ಕೆ ಅನ್ಸತ್ತೆ ಸಾಫ್ಟ್ವೇರ್ ಗಳೆಲ್ಲ ಬೇಗ ಮನೆಗ್ ಬರಲ್ಲ. ಇಲ್ಲೇ ತಿನ್ಕೊಂಡು, ಇಲ್ಲೇ ಇದು ಮಾಡ್ಕೊಂಡು, ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನೆಮ್ಮದಿಯಾಗಿ ಲೇಟ್ ಆಗಿ ಮನೆಗ್ ಬರ್ತಾರೆ, ಮಲ್ಕೋತಾರೆ ಅನ್ಸತ್ತೆ ನನಗೆ. ಅಲ್ವಾ? ಹಂಗೇನ ಮಾಡೋದು ನೀನ್ ಕೂಡ. ನಮ್ಮ ಆಫೀಸ್ ಎಷ್ಟು ದೂರ ಇದೆ, ಇದ್ ನೋಡಿ ಎಷ್ಟು ದೂರ ಇದೆ.
ನಮ್ಮ ಆಫೀಸ್ ಎಲ್ಲೋ ಮಾನ್ಯತಾ ಸ್ಟಾರ್ಟಿಂಗ್ ಇದು ನೋಡು ಕಾಗ್ನಿಸೆಂಟ್ ಹತ್ರ ಇದೆ. ಮಾನ್ಯತೆ ಟೆಕ್ ಪಾರ್ಕ್ ಒಳಗಡೆ ಬಂದು ಇಷ್ಟು ದೊಡ್ಡದಾಗಿದೆ ಅಂತ ಅನ್ಸದೇ ಇಲ್ಲಲ್ವಾ? ಈ ತರ ಬ್ಯಾಂಗ್ಳೂರಲ್ಲಿ ತುಂಬಾ ಟೆಕ್ ಪಾರ್ಕ್ ಇದೆ. ಬಟ್ ಇದು ದೊಡ್ಡದು ಅನ್ಸತ್ತಲ್ಲ ಮಾನ್ಯತಾ ಟೆಕ್ ಪಾರ್ಕ್? ಇದು ಇದೆ ಇನ್ನ ಇಲ್ಲ ಶಿವರಾಜ್ ಕುಮಾರ್ ಮನೆ ಬರುತ್ತಲ್ವಾ? ಎವ್ರಿಥಿಂಗ್ ಇಸ್ ಅ ಪಾಸಿಟಿವ್ನೆಸ್ ಅಂಡ್ ಆಸೆ ಆಕಾಂಕ್ಷೆಗಳನ್ನ ಒಳ್ಳೆ ಪಾಸಿಟಿವ್ ಆಗಿದ್ದಾಗ ಆ ಆಸೆ ಆಕಾಂಕ್ಷೆಗಳು ತಾನಾಗ್ಲೇ ನೆರವೇರುತ್ತೆ. ಇಲ್ಲಾಂದ್ರೆ ವಿ ಕಾಂಟ್ ಹೆಲ್ಪ್ ಇಟ್. ಥ್ಯಾಂಕ್ ಯು ಶಿವಣ್ಣ. ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನಿಗಳ ಮೇಲೆ ಇರಲಿ, ಅಭಿಮಾನಿಗಳ ಪ್ರೀತಿ ನಿಮ್ಮ ಮೇಲೆ. ನಾನು ಪುನೀತ್ ಅಣ್ಣ ಶಿವಣ್ಣನವರ ಅಭಿಮಾನಿ. ವಿಶ್ ಮಾಡ್ತೀನಿ. ಇಲ್ಲಿಗೆ ಹೇಳ್ತಾ ಇದ್ದೆ, ಇನ್ಮೇಲಿಂದ ನನಗೆ ತುಂಬಾ ಮೈಂಡ್ ಸ್ವಲ್ಪ ಫ್ರೆಶ್ ಆಗ್ಬೇಕಂದ್ರೆ ಇಲ್ಲಿ ಕರ್ಕೊಂಡ್ಬಂದು ಒಂದ್ 2 ಅವರ್ ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೆ. ಇವತ್ತಿನ ವಿಡಿಯೋ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೆಕ್ಸ್ಟ್ ಟೈಮು ನಾವು ಇದೇ ತರ ಮಾಡ್ಬೇಕು ಅಂತಂದ್ರೆ ಪ್ಲೀಸ್ ನಮ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಮ್ಮ ಈ ಪುಟ್ಟ ಫ್ಯಾಮಿಲಿಗೆ ನಿಮ್ದು ಒಂದು ಸಪೋರ್ಟ್ ಇರ್ಲಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ.